ಬಹುಶಃ ಅದೇ ಸ್ಕ್ರೀನೇ ಅನಿಸುತ್ತೆ, ನೀವು ಯಾವ ಸ್ಕ್ರೀನಲ್ಲಿ ನೋಡಿದ್ರು ಅದೇ ಸ್ಕ್ರೀನ್ ಅನಿಸುತ್ತೆ. 3 ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ನಿಮ್ಮ ಚಿಂಟು ಅಣ್ಣ ಅವರು ಸೇಮ್ ಅದೇ ರೀತಿ ಹಿಂದ್ಗಡೆ ರೆಕ್ಲೈನರ್ ಸೀಟಿಂದ ಎದ್ದು ಸೀಟ್ಗಳ ಮೇಲೆ ಜಂಪ್ ಮಾಡ್ಕೊಂಬಂದು ಬಿಗಿದಪ್ಪಿ ಒಳ್ಳೆ ಸಿನಿಮಾ ಮಾಡಿದ್ಯಾ ಮಗ ಅಂತ ಒಂದು ಅಪ್ರಿಷಿಯೇಷನ್ ಮಾಡಿದ್ರು ರಿಷಬ್ ಅವ್ರಿಗೆ. ಈ ಸರಿ ಸಿನಿಮಾ ನೋಡಿದ್ರಂತ ನಿಮ್ಗೇನಾದರೂ ಹೇಳಿದ್ರ? ಅವರು US ಅಲ್ಲಿ ಇದ್ದಾರೆ, ಅವರು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಯಾರು ಡಿಸ್ಟರ್ಬ್ ಮಾಡಿಲ್ಲ. ಅವರು ಸಿನಿಮಾ ನೋಡಿದ್ರೆ ಖಂಡಿತ ಅವರು ಇಷ್ಟೊತ್ತಿಗೆ ಕಾಲ್ ಮಾಡ್ತಾ ಇದ್ರು, ಮಾತಾಡಿ. ಇನ್ಫ್ಯಾಕ್ಟ್ ರಿಷಬ್ ಸರ್ ಯಾವುದೋ ಒಂದು ಹಿಂದಿ ಸಂದರ್ಶನದಲ್ಲಿ ಅದನ್ನ ಹೇಳಿದ್ರು, ಅವರು ಯಾವುದೋ ಒಂದು ಸಿನಿಮಾದ ಫೈನಲ್ ವರ್ಷನ್ ಏನೋ ಬರೀತಾ ಇದ್ದಾರೆ US. ಹೌದು. ಆ್ಯಂಡ್ ರಿಷಬ್ ಜರ್ನಿನ ಆಗಿದೆ ನಿಮಗೆ. ಅಂದರೆ ನಾನು ನೋಡಿದಾಗ ರಿಷಬ್ ಒಂದು ನನಗೆ ಕೆಲಸ ಸಿಕ್ಕಿದ್ರೆ ಸಾಕು, ನಾನು ಹೇಗೆ ಕೆಲಸ ಮಾಡ್ತೀನಿ ಡೇ ಆ್ಯಂಡ್ ನೈಟ್ ಅನ್ನೋ ಥರದಲ್ಲಿ ಫೀಲಲ್ಲಿ ಅವಕಾಶಗಳಿಗೆ ಇದು ಮಾಡ್ತಿದ್ದಾಗಿಂದ ಇವತ್ತು ಇಷ್ಟೆಲ್ಲ ಒಂದು ಒಳ್ಳೆ ಆಶೀರ್ವಾದ ಅಲ್ಲ, ಬ್ಲೆಸ್ಸಿಂಗ್ಸ್ ಅಲ್ಲ. ಈ ಥರದ್ದು ಒಂದು ಸಿನಿಮಾಗಳನ್ನು ಮಾಡೋದಕ್ಕೆ ಲೈಫಲ್ಲಿ ಒಂದು ಅವಕಾಶ ಸಿಗೋದು, ಅದನ್ನು ಅಷ್ಟು ಬ್ಯೂಟಿಫುಲಿ ಅಚೀವ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದು, ಅದನ್ನು ಮಾಡಾದ್ಮೇಲೆ ಜನ ಅದಕ್ಕೊಂದು ಆ ರೆಸ್ಪಾನ್ಸ್ ಕೊಡೋದೇ ಇದೆಯಲ್ಲ, ಅದು ತುಂಬ ಫೀಲಿಂಗ್ ಆಗುತ್ತೆ, ತುಂಬ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಅದು. ಇನ್ನು ರಾಜ್ ಬಿ ಶೆಟ್ಟರು ಕೂಡ ಈ ಪ್ರೀವಿಯಸ್ ಕಾಂತಾರ ಸಿನಿಮಾಗೆ ವರ್ಕ್ ಮಾಡಿದ್ರು, ಕೆಲವು ಸೀನ್ಗಳನ್ನ ಶೂಟ್ ಮಾಡಿಕೊಟ್ರು ಅಂತ ರಿಷಬ್ ಸರೇ ಹೇಳಿದರು. ಬಟ್ ಈ ಸರಿ ಅವ್ರ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಸೂಫ್ರಮ್ಸು ಅವರು ಒಂದು ಒಳ್ಳೆ ಸಿನಿಮಾ ಕೊಟ್ಟರು ಕನ್ನಡಿಗರಿಗೆ, ಕನ್ನಡೇತರ ಚಿತ್ರಪ್ರೇಮಿಗಳಿಗೂ ಒಂದೊಳ್ಳೆ ಫೀಲ್ ಗುಡ್ ಮೂವಿಯನ್ನು ಕೊಟ್ಟರು, ಕಾಮಿಡಿ ಎಂಟರ್ಟೈನರ್ನ. ಸೊ ಅವರು ಈ ಸಿನಿಮಾ ಬಗ್ಗೆ ನಿಮಗೆ ಪರ್ಸ್ನಲಾಗಿ ಫೋನ್ ಮಾಡಿ ಮೆಸೇಜ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದುಂಟ? ಸಿನಿಮಾ ನೋಡಿದ್ರಂತ? ಅವರು ನೋಡಿಲ್ಲ ಅನ್ಸುತ್ತೆ. ಅಂದರೆ ಇವಾಗ ನಮ್ಮ ಟೀಮಲ್ಲಿ ಸಿನಿಮಾ ಎಲ್ಲ ನೋಡಿದ್ರೆ ಎಲ್ಲರೂ ಇಮಿಡಿಯೇಟ್ ಕಾಲ್ ಮಾಡಿ, ಈಗ ಸೂಫ್ರಮ್ಸು ಆಯಿತು, ಅದನ್ನು ನಾನು ರಿಷಬ್ ಎಲ್ಲರೂ ಹೋಗಿ ನೋಡಿದ್ವಿ, ರಾಜಣ್ಣನಿಗೆ ಕಾಲ್ ಮಾಡಿ ಮಾತಾಡಿದ್ವಿ. ಅದಾದಮೇಲೆ ರಿಷಬ್ ಪ್ರಮೋಷನ್ಗಳನ್ನೂ ಹೇಗೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರ ಜೊತೆಗೆ ಅವ್ರಿಗೆ ತುಂಬ ಕೆಲಸ ಆಯಿತು, ಅದ್ರ ಮಧ್ಯೆನೂ ಡಿಸ್ಕಸ್ ಮಾಡಿದರು. ಅದು ಅಂದರೆ ನಮ್ಮ ಟೀಮಲ್ಲಿ ಒಬ್ಬರ ಮೇಲೆ ಒಬ್ರಿಗಿರೋ ಒಂದು ಪ್ರೀತಿ ಅದು. ಸೊ ಡೆಫಿನೆಟ್ಲಿ ರಾಜಣ್ಣ ನೋಡಿದರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ರು, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಕೂಡ ಈ ಕೋಲಾ ಮಾಡಬೇಕಾದ್ರೆ ಆ ಕೋಲದ ಸೀಕ್ವೆನ್ಸ್ ಇದ್ದಾಗ ತುಂಬ ಹೆವಿ ಕಾಸ್ಟ್ಯೂಮ್ ಹಾಕೊಂಡಿದ್ರು. ಈ ಸಲ ಏನಂದರೆ ಅರವಿಂದ್ ಅವರು ಹ್ಯಾಂಡಲ್ ಮಾಡ್ತಿದ್ರು, ಅನಿರುದ್ಧ್ ಮಹೇಶ್ ಅಂತ ಅವರಿದ್ರು, ಶನಿಲ್ ಗುರು ಅವರಿದ್ರು. ಬಟ್ ಲಾಸ್ಟ್ ಟೈಮ್ ರಾಜಣ್ಣ ಅಂದರೆ ಅವರು ಮುಂಚೆ ಕಾಲೇಜ್ಗಳಲ್ಲಿ ಅವರು ಓದಬೇಕಾದ್ರೆಲ್ಲ ಇದನ್ನೆಲ್ಲ ಪರ್ಫಾರ್ಮ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅದನ್ನು ಅವ್ರು ಶೇರ್ ಮಾಡಿದ್ರಿಂದ ರಿಷಬ್ ಓಕೆ ನಾನಿಷ್ಟು ಇದೆಲ್ಲ ಹಾಕೊಂಡಿದ್ದಾಗ ಅವರೇ ಬಂದು ಅದನ್ನು ಕಂಪ್ಲೀಟ್ ನಮಗೆ ಮುಂಚೆಯಿಂದನೂ ಆ ಗೈಡೆನ್ಸ್ ಕೊಡೋದಕ್ಕಂತಲೇ ಒಂದು ಟೀಮ್ ಇದ್ದರು, ಜನಗಳಿದ್ರು. ಅದನ್ನೆಲ್ಲ ಕೇಳಿಕೊಂಡು ಕೊರಿಯೋಗ್ರಫಿ ಆಗಿತ್ತು. ಆ ಸಾಂಗ್ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಅವರು ಬಂದು ನಿಂತು ನಮಗೆ ಒಂದು 3 days ಶೂಟಲ್ಲಿ ಅವರು ಲಾಸ್ಟ್ ಕೋಲಾ ಆಗಬೇಕಾದ್ರೆ ಜೊತೆಗಿದ್ರು ರಾಜಣ್ಣ. ಈ ಸಲ ಇವರೆಲ್ಲ ಇದ್ದಿದ್ದರಿಂದ ಇವರೇ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಅವ್ರ ಸಿನಿಮಾದಲ್ಲಿ ಅವ್ರು ಬ್ಯುಸಿ ಇದ್ದರು. ಮತ್ತು ಸೂಫ್ರಮ್ಸು ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಸ್ಮಾಲ್ ಬಜೆಟಲ್ಲಿ ಮಾಡಿ ಅಷ್ಟು ದೊಡ್ಡ ಹಿಟ್ ಆಗೋದಿದೆಯಲ್ಲ, ಇಟ್ಸ್ ಅಂದರೆ JP ತುಮ್ಮಿನಾಡ್ ಅವರಾಗಿರ್ಬೋದು, ಶನಿಲ್ ಗುರು ಅವರು. JP ತುಮ್ಮಿನಾಡ್ ಅವರು ಒಂದು ವೆರಿ ಇನ್ನೋಸೆಂಟ್, ವೆರಿ ಆನೆಸ್ಟ್ ಪರ್ಸನ್ ಅವರು. ರಿಷಬ್ ಥರನೇ ಒಂದು ತುಂಬ ಸಿನಿಮಾದಲ್ಲಿ ಕಾಂತಾರದಲ್ಲೂ ಇಡೀ ನಕ್ಕು ನಲಿಸೋದಂದ್ರೆ ಈಸ್ ದ ಪರ್ಸನ್. ಹೌದು. ಆ್ಯಂಡ್ ತುಂಬ ಪಾಸಿಟಿವ್ ಸೋಲ್ ಅವರು. ದೇವ್ರು ಯಾವತ್ತೂ ಅಂದರೆ ಕೈ ಬಿಡಲ್ಲ. ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ ನೀವು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅವ್ರಿಗಾಗಿರಲಿ. ಶನಿಲ್ ಗುರು ಅವರು ಇವಾಗ ಒಂದು 40 ಆದಮೇಲೆ ಈ ಥರದ್ದು ಒಂದು ಒಳ್ಳೆ ರೆಕಗ್ನೈಸೇಷನ್, ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿರೋ ಸಕ್ಸಸ್ ಆಗಿರ್ಬೋದು, ಖುಷಿ ಆಗುತ್ತೆ. ಅಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಬೌಟ್ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬೇಕು, ಗುಡ್ ಅಪ್ರೋಚ್ ಬೇಕು, ಲೈಫಲ್ಲಿ ಪಾಸಿಟಿವ್ ಥಾಟ್ಸ್ ಬೇಕು. ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಫೋಕಸ್ಡ್ ಆಗಿ ಬೇರೆ ಏನೂ ಇಲ್ಲದೆ ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ದೇವರು ಖಂಡಿತ ರಿಸಲ್ಟ್ ಕೊಡ್ತಾನೆ. ಸೂಪರ್. ಸಾಮಾನ್ಯವಾಗಿ ಸಿನಿಮಾಗಳು ರಿಲೀಸ್ಗಿನ್ನ ಬಿಫೋರು ಟೆಂಪಲ್ ರನ್ ಮಾಡ್ತಾರೆ. ಸೊ ನಿಮಗೆ ಅವಾಗ ಟೈಮ್ ಇರಲಿಲ್ಲ ಅನಿಸುತ್ತೆ. ರಿಲೀಸ್ ಆದ ಬಳಿಕ ಟೆಂಪಲ್ ರನ್ ಜಾಸ್ತಿ ಮಾಡ್ತಾ ಇದ್ದಾರೆ ರಿಷಬ್ ಸರ್ ಎಸ್ಪೆಷಲಿ. ಅದು ಶಿವಗಣ ಆಗಿರೋದ್ರಿಂದ ಸಿನಿಮಾದ ಥೀಮು ಹಾಗೇ ಇದೆ, ಶಿವ ಆಗಿ. ಸೊ ಹಾಗಾಗಿ ಪವರ್ಫುಲ್ ಟೆಂಪಲ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಟೆಂಪಲ್ ಆಯಿತು, ನಂಜುಂಡೇಶ್ವರ, ವಾರಣಾಸಿ, ರಾಮೇಶ್ವರಂ ಎಲ್ಲ ಆಯಿತು. ಸೊ ಇನ್ನೂ ಎಷ್ಟೆಲ್ಲ ಹರಕೆಗಳು ಹೊತ್ತಿದ್ದಾರೆ ಅಂತಕ್ಕಂಥದ್ದು ತುಂಬ ಇದೆ, ತುಂಬಾ ಇದೆ, ಲಿಸ್ಟು ದೊಡ್ಡದಿದೆ. ಇವಾಗ ನೆಕ್ಸ್ಟು ಇದೊಂದು ಬ್ರೇಕೆಲ್ಲ ಆದಮೇಲೆ ಸ್ಲೋಲಿ 1 by 1 ಮಾಡ್ಕೊಂಡು ಹೋಗಬೇಕು. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಬರೀ ಹರಕೆ ಅಂತಲೂ ಅಲ್ಲ, ನಮ್ಮಿಬ್ಬರಿಗೂ ಟೆಂಪಲ್ಗೆ ಹೋಗೋದು ಒಂದು ಸಮಾಧಾನ ಕೊಡುತ್ತೆ. ಎಲ್ಲ ಸ್ಟ್ರೆಸ್ಗಳ ಮಧ್ಯೆ ಅಲ್ಲಿ ಹೋದರೆ ಒಂದು ರೀಚಾರ್ಜ್ ಆಗಿರೋ ಥರ, ಒಂದು ರೀಫಿಲ್ ಮಾಡ್ಕೊಂಡು ಬಂದಿರೋ ಥರ ಆಗುತ್ತೆ. ತುಂಬ ಪೀಸ್ಫುಲ್ ಆಗಿರುತ್ತೆ. ಟೆಂಪಲ್ಗೆ ಹೋಗ್ತೀವಿ, ಎಲ್ಲ ಒಂದು ಸೈಡಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ಕೊಂಡು ಬರ್ತೀವಿ. ಸೊ ದಟ್ ಈಸ್ ಅವರ್ ವೇ ಆಫ್ ಫೈಂಡಿಂಗ್ ಪೀಸ್ ಥರ ನನಗೆ ರಿಷಬ್ಗೆ. ಸೊ ಅದಕ್ಕೋಸ್ಕರ ಹೋಗ್ತೀವಿ ಟೆಂಪಲ್ಗೆ ಜಾಸ್ತಿ. ಸೂಪರ್ ಮೇಡಮ್. ಇಲ್ಲಿವರೆಗೂ ಒಂದು ಲೆಕ್ಕ ಆಗಿತ್ತು, ಇನ್ಮೇಲೆ ಹೊಸ ಲೆಕ್ಕ. ಅದೊಂಥರ ಭಯನ, ಜವಾಬ್ದಾರಿ ಹೆಚ್ಚಿಸ್ತಾ ಇದೆಯಾ ಹೇಗೆ ಅಂತಕ್ಕಂಥದ್ದು?
ಆ ಥರ ಏನೂ ಅನ್ನಿಸ್ತಿಲ್ಲ. ಅವತ್ತಿಂದ ರಿಷಬ್ ಜರ್ನಿ ನೋಡಿದ್ರೆ ಅವ್ರ ಕೈಗೆ ಅವ್ರು ಏನು ಸಿನಿಮಾ ಮಾಡ್ತಾರೆ ಅದನ್ನು ತುಂಬ ನಿಯತ್ತಲ್ಲಿ, ತುಂಬ ಪ್ರಾಮಾಣಿಕತೆಯಿಂದ, ತುಂಬ ಡೆಡಿಕೇಟೆಡಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದು ದೊಡ್ಡದು, ಇದು ಚಿಕ್ಕದು, ಇದು ಪ್ಯಾನ್ ಇಂಡಿಯಾ, ಆ ಥರದ್ದೆಲ್ಲ ಏನೂ ಥಾಟ್ ಪ್ರೊಸೆಸ್ ಇಲ್ಲ. ಆ ಸಿನಿಮಾ ಮೇಲಿನ ಪ್ರೀತಿ ಅವ್ರಿಗೆ ಇರೋವಂಥದ್ದು. ಅದೇ ಅವ್ರನ್ನ ಕೈ ಹಿಡ್ಕೊಂಡು, ಜೊತೆಗೆ ಆ ದೇವ್ರದ್ದು ಆಶೀರ್ವಾದ. ನಿಮಗೆ ಕೆಲಸದ ಮೇಲೆ ನಿಷ್ಠೆ ಇದ್ದರೆ ಅವ್ರು ವರ್ಕ್ ಇಸ್ ವರ್ಷಿಪ್ ಅನ್ನೋದನ್ನ ಬಿಲೀವ್ ಮಾಡ್ತಾರೆ. ಸೊ ಅದಕ್ಕೆ ದೇವರುಗಳು ಸಾಥ್ ಕೊಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾರೆ. ಆ ಥರನೇ ನಾವು ಜರ್ನಿನ ನಾನು ರಿಷಬ್ ನೋಡ್ತೀವಿ ಲೈಫ್ನ ಬಿಟ್ಟರೆ. ಇದಾದಮೇಲೆ ಇಲ್ಲ ಇದೇ ಥರದ್ದೇ ದೊಡ್ಡ ಸಿನಿಮಾಗಳೇ ಆಗಬೇಕು ಆ ಥರ ಏನೂ ಇಲ್ಲ. ಲೈಕ್ ನಾಳೆ ಒನ್ ಡೇ ರಿಷಬ್ ಹೋಗ್ಬಿಟ್ಟು ಅವ್ರಿಗೆ ಕಿಕ್ ಪಾರ್ಟಿ ಆದ್ಮೇಲೆ ಅವ್ರು ಸರ್ಕಾರಿ ಥರದ ಸಿನಿಮಾ ಮಾಡಿರೋರು. ಸೊ ಡೆಫಿನೆಟ್ಲಿ ಕೊರೋನಾ ಟೈಮಲ್ಲಿ ಮನೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಹೀರೋ ಅಂತಕ್ಕಂಥ ಒಂದು ಸಣ್ಣ ಸಿನಿಮಾ ಮಾಡಿದ್ರು. ಸೊ ರಿಷಬ್ನ ಏನು ಯೋಚನೆ ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರು ಆ ಥರದಲ್ಲಿ ಏನು ಯೋಚನೆ ಮಾಡಲ್ಲ. ಅವ್ರಿಗೇನು ತುಂಬ ಲೈಫಲ್ಲಿ ಎಕ್ಸೈಟ್ಮೆಂಟು ಇಲ್ಲ ಎಕ್ಸ್ಪೆಕ್ಟೇಷನು ಆ ಥರ ಎಲ್ಲ ಏನೂ ಇಲ್ಲ. ಅವ್ರಿಗೇನು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಏನು ಕತೆ ನಾನು ಜನಕ್ಕೆ ಹೇಳ್ಬೇಕಂತ ಅನ್ಸುತ್ತೆ, ಅವ್ರು ಅದ್ರ ಹಿಂದೆ ಹೊರಟ್ಬಿಡ್ತಾರೆ. ಈ ಕಾಂತಾರ ಸಿನಿಮಾಗೆ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಬಂದಿದೆ. ಕಾಂತಾರ 1ಗೂ 100% ಬಂದೇ ಬರುತ್ತೆ. ತುಂಬಾ ಜನ ಹೇಳ್ತಾ ಇದ್ದಾರೆ 100% ಬಂದೇ ಬರುತ್ತೆ ಅಂತ. ನಮ್ಮ ನಿರೀಕ್ಷೆ ಇನ್ನೂ ಸ್ವಲ್ಪ ಮುಂದಕ್ಕಿದೆ. ಆಸ್ಕರ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಹೇಗೆ ಅಂತಕ್ಕಂಥದ್ದು? ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾಲೆಲ್ಲ ಜನಗಳೆಲ್ಲರೂ ಹಾಕ್ತಾ ಇರೋದು ಖುಷಿಯಿಂದ ಅದನ್ನು ನೋಡಿದೆ. ತುಂಬ ಖುಷಿ ಆಗುತ್ತೆ. ಅಂದರೆ ಬರುತ್ತೆ ಬರಲ್ಲ ಅದೆಲ್ಲ ಮತ್ತೆ, ಬಟ್ ಜನ ಅದನ್ನು ಮೆನ್ಷನ್ ಮಾಡೋದಾಗಿರ್ಬೋದು ಆ್ಯಂಡ್ ಅವ್ರು ವಿಶ್ ಮಾಡೋದಾಗಿರ್ಬೋದು ನಮಗೋಸ್ಕರ, ರಿಷಬ್ಗೋಸ್ಕರ, ಅದು ಒಂದು ಖುಷಿ ಆಗುತ್ತೆ.